ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸರು ಸಂಭೋಗ ಮಾಡಬೇಕು ಅನಿಸಿದ್ರೆ ಹೀಗೆ ಕರೆಯುತ್ತಾರೆ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಗಂಡಸರು ಮತ್ತು ಹೆಂಗಸರು ಸರಿ ಸಮಾನವಾದ ಲೈಂಗಿಕ ತೃಪ್ತಿ ಪಡೆಯಲು ಇಚ್ಛೆ ಪಡುತ್ತಾರೆ. ಹೀಗಿರುವಾಗ ಸಂಭೋಗ ಎನ್ನುವುದು ಹೂವಿನಂತೆ ಬೆಳೆಯಬೇಕಾದ ಸಂಬಂಧ. ಹೀಗಾಗಿ ಹೆಂಗಸರು ತಮಗೆ ಏನಾದರೂ ಸಂಭೋಗದ ಬಯಕೆ ಬಂದಾಗ ಅವರು ಶಾರೀರಿಕ ಸೂಚನೆಗಳನ್ನು ನೀಡುವ ಮೂಲಕ ತಿಳಿಸುತ್ತಾರೆ. ಹಾಗಾಗಿ ನೀವು ಖಂಡಿತವಾಗಿ ಹೆಂಗಸರು ಈ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಸ್ನೇಹಿತರೆ, ಹೆಂಗಸರು ನೇರವಾಗಿ ಮಾತಿನಲ್ಲಿ ಅಲ್ಲ, ಅವರ ಚಲನೆ, ನೋಟ ಅಥವಾ ನಗುಗಳ ಮೂಲಕ ತಿಳಿಸುತ್ತಾರೆ. ಅದರಲ್ಲಿ ಹೆಂಗಸರು ಕಣ್ಣುಗಳಿಂದ ಅತಿಯಾದ ನೋಟ ನೀಡಿ ಸಂಕೇತ ಕೊಡುತ್ತಾರೆ. ಅದರಂತೆ ಹತ್ತಿರ ಬಂದು ತಮ್ಮ ಶರೀರ ಸ್ಪರ್ಶ ಮಾಡುತ್ತಾರೆ, ಇಲ್ಲವೇ ಮುಗುಳು ನಗೆ, ಬೇಕಂತಲೇ ಮಾತಿನ ಮಧ್ಯೆ ಹಾಸ್ಯದ ಮಾತನ್ನು ಹೇಳೋದನ್ನು ಮಾಡಿ ತಮ್ಮ ಲೈಂಗಿಕ ಆಸಕ್ತಿಯನ್ನ ತೋರಿಸುತ್ತಾರೆ. ಇನ್ನು ಸ್ನೇಹಿತರೆ, ಹೆಂಗಸರು ತಮ್ಮ ತುಟಿಗಳನ್ನು ಚಿಂತೆಗೊಂಡಂತೆ ಲೇವಿಸುತ್ತಾರೆ. ಅದು ಬಿಟ್ಟರೆ ತಮ್ಮ ಶರೀರದ ಭಾಗಗಳನ್ನು ತಬ್ಬಿ ತೋರಿಸುತ್ತಾರೆ. ಇಲ್ಲ ಅಂದ್ರೆ ಅಳುವಿಕೆ ಧ್ವನಿಗಳ ಮೂಲಕ ತಮ್ಮ ಆಸಕ್ತಿಯನ್ನು ತೋರಿಸುತ್ತಾರೆ. ಕೆಲವರು ಶ್ವಾಸ ಬಡಿದಂತೆ ಮಾತನಾಡುತ್ತಾರೆ, ಮತ್ತೆ ಬೆರಳಿನ ತುಳುವಿನಲ್ಲಿ ಆಟವಾಡುತ್ತಾರೆ. ಅದು ಬಿಟ್ಟು ತಮ್ಮ ಬಟ್ಟೆಗಳೊಂದಿಗೆ ಆಟವಾಡುತ್ತಾರೆ, ಕೂದಲನ್ನು ಪ್ರೀತಿಯಂತೆ ಆಡಿಸುತ್ತಾರೆ. ಸ್ನೇಹಿತರೆ, ಮತ್ತೆ ಕೆಲವರು ಹಾಸಿಗೆ ಸಮೀಪ ಹವನಿಸುತ್ತಾರೆ, ತಮ್ಮ ದೇಹವನ್ನು ನಡುಕುವಂತೆ ಬಿಗಿದಂತೆ ಹಿಡಿಯುತ್ತಾರೆ. ಮೃದುವಾಗಿ ಕಿವಿಗೆ ಹತ್ತಿರ ಬಂದು ಹಿಂಡುತ್ತಾರೆ ಅಥವಾ ಮಾತಾಡುತ್ತಾರೆ. ಅತ್ಯಂತ ಸನಿಹವಾಗಿ ಕುಳಿತುಕೊಳ್ಳುತ್ತಾರೆ. ತಮ್ಮ ತುಟಿಗಳನ್ನು ಹೃದಯ ಬಡಿತದ ರೀತಿಯಲ್ಲಿ ಚಲಾಯಿಸುತ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.